Hi everyone, welcome to my YouTube channel. So ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ವಾಚ್ ಮೈ ವಿಡಿಯೋಸ್ ಆ್ಯಂಡ್ ಪ್ಲೀಸ್ ಎನ್ಕರೇಜ್ ಮೈ ವಿಡಿಯೋಸ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಬೋರ್ಡ್ ಬಿಟ್ಟಿರುವಂತಹ ಮಾಡಲ್ ಕ್ವಶನ್ ಪೇಪರ್ SSLC ಬೋರ್ಡ್ನವ್ರು ಬಿಟ್ಟಿರುವಂತಹ ಮಾಡಲ್ ಕ್ವಶನ್ ಪೇಪರ್ನ ಕೆಮಿಸ್ಟ್ರಿ ಪಾರ್ಟನ್ನು ನಾವು ಇವತ್ತು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಸಾಲ್ವ್ ಮಾಡ್ತಾ ಹೋಗೋಣ. ಲೆಟ್ ಅಸ್ ಆನ್ಸರ್ ದ ಕ್ವಶನ್ಸ್ ರಿಲೇಟೆಡ್ ಟು ಕೆಮಿಸ್ಟ್ರಿ. ಅದರೊಳಗಡೆ ಪಾರ್ಟ್ ಬಿ ಕೆಮಿಸ್ಟ್ರಿ ಅಂತ ಬಂದಾಗ 6th ಮೇನಿಂದ ಸ್ಟಾರ್ಟ್ ಆಗುತ್ತೆ. ಸೊ 4 ಆಲ್ಟರ್ನೇಟಿವ್ಸ್ ಆರ್ ಗಿವನ್, ವಿ ಹ್ಯಾವ್ ಟು ಚೂಸ್ ದ ಕರೆಕ್ಟ್ ಒನ್. ಸೊ 14th ಕ್ವಶನ್, ದ ಕೆಮಿಕಲ್ ಈಕ್ವೇಷನ್ ದಟ್ ರೆಪ್ರೆಸೆಂಟ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಮಾಂಗ್ ದ ಫಾಲೋಯಿಂಗ್ ಇಸ್. ಸೊ ನಮಗೆ ಗೊತ್ತಿದೆ ನ್ಯೂಟ್ರಲೈಸೇಷನ್ ಅಂದರೆ ಎ ರಿಯಾಕ್ಷನ್ ಬಿಟ್ವೀನ್ ಆ್ಯಸಿಡ್ ಆ್ಯಂಡ್ ಬೇಸ್ ಟು ಫಾರ್ಮ್ ಸಾಲ್ಟ್ ಆ್ಯಂಡ್ ವಾಟರ್. ಸೊ ಇದು ನಮಗೆ ಗೊತ್ತಿರೋಂತಹ ವಿಷಯ. ಹಾಗಾದರೆ ಈ 4ರಲ್ಲಿ ನಾವು ನೋಡೋದಾದರೆ ಆಪ್ಷನ್ ಎ ಅಬ್ಸರ್ವ್ ಮಾಡಿ, ಇದು ಬೇಸು, ಇದು ಆ್ಯಸಿಡ್, ಇವೆರಡು ರಿಯಾಕ್ಟ್ ಆದಾಗ ಸಾಲ್ಟ್ ಆಯಿತು, ಜೊತೆಗೆ ವಾಟರ್ ಆಯಿತು. ಹಾಗಾದರೆ ಫಾರ್ 14th ಕ್ವಶನ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ಸೊ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್, ದಟ್ ಈಸ್ ಸೋಡಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಗಿವ್ ರೈಸ್ ಟು sodium chloride plus water. So base reacts with acid to form salt and water. So for 14th, A is the right answer. Then coming to the 15th question, properties of elements are periodic function of their atomic number. So this law was proposed by de Bruiner, Mendeleev, Newlands, Henry Moseley. So the right answer for this 15th question is, for 15th, option D is the right answer, that is Henry Moseley is the right answer for 15th question. Then coming to 16th one, the substance that convert red litmus paper into blue color is. So red to blue ಆಗ್ತಾ ಇದೆ ಅಂದರೆ ಅದು ಬೇಸೇ ಆಗಿರಬೇಕು, ಇಟ್ ಶುಡ್ ಬಿ ಬೇಸ್. ಹಾಗಾದ್ರೆ ಈ 4ರಲ್ಲಿ KOH ಸೊಲ್ಯೂಷನ್, ಡಿಸ್ಟಿಲ್ಡ್ ವಾಟರ್, ಡೈಲ್ಯೂಟ್ ಸೊಲ್ಯೂಷನ್ ಆಫ್ HCl, ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಆಫ್ HNO3. ಸೊ ಇದರೊಳಗೆ ಅಯಾನ್ಸೇ ಇರೋದಿಲ್ಲ. ಇಲ್ಲಿ H+ ಇರುತ್ತೆ, ಇಲ್ಲೂ H+ ಇರುತ್ತೆ, ಬಟ್ OH- ಇರೋಂಥದ್ದು ಯಾವುದಪ್ಪ ಅಂದರೆ ದಟ್ ಈಸ್ KOH ಸೊಲ್ಯೂಷನ್. ಸೊ ಫಾರ್ 16th ಕ್ವಶನ್ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ದೆನ್ ಕಮಿಂಗ್ ಟು 17th ಕ್ವಶನ್. ಸೊ ಇನ್ ದ 17th ಕ್ವಶನ್ ವಾಟ್ ದೇ ಹ್ಯಾವ್ ಗಿವನ್, ಸೊ ಲೆಟ್ ಅಸ್ ಆನ್ಸರ್ ಫಾರ್ ದ 17th ಕ್ವಶನ್. ಸೊ 17th ಕ್ವಶನ್ ಹೀಗಿದೆ, mention the number of single bonds and double bonds present in the structure of C2H5COOH ಮಾಲಿಕ್ಯೂಲ್ ಅಂತ ಹೇಳಿದ್ದಾನೆ. ಹಾಗಾದರೆ ಈ ಮಾಲಿಕ್ಯೂಲ್ನಲ್ಲಿ C2H5COOH ಇದೆಯಲ್ಲ, ಇದರಲ್ಲಿ ಎಷ್ಟು ಸಿಂಗಲ್ ಬಾಂಡ್ ಇದೆ, ಎಷ್ಟು ಡಬಲ್ ಬಾಂಡ್ ಇದೆ ಅಂತ ನಾವೀಗ ಐಡೆಂಟಿಫೈ ಮಾಡಬೇಕು. ಸೊ ಲೆಟ್ ಅಸ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಸೊ ಇದಕ್ಕೆ ಆನ್ಸರ್ ಮಾಡೋದಾದರೆ ಎಷ್ಟನೇ ಕ್ವಶನ್ ಅದು, ಇಟ್ ಈಸ್ 17th ಕ್ವಶನ್. So let us answer for 17th question. So answer for 17th question is like this. So what is given? C2H5COOH is given. Totally 2 carbon plus here 1 carbon. You write 3 carbon first. 1, 2, 3. So next single bond. So tetravalency ಮಾಡ್ಕೊಳ್ಳಿ. ನೋಡಿ, ಈ ಕಾರ್ಬನ್ಗೆ ಡಬಲ್ ಬಾಂಡ್ O, ಸಿಂಗಲ್ ಬಾಂಡ್ OH. ನೋಡಿ ಇಲ್ಲಿ ಇದು ಫಸ್ಟ್ ಇದನ್ನು ಕಂಪ್ಲೀಟ್ ಮಾಡ್ಕೊತೀನಿ. C2H5, C2H5, ನೆಕ್ಸ್ಟ್ COOH. ಹಾಗಾದರೆ ಕೌಂಟ್ ಮಾಡಿ ಎಷ್ಟು ಸಿಂಗಲ್ ಬಾಂಡ್ ಇದೆ. 1, 2, 3, 4, 5, 6, 7, 8. So number of single bonds. So how many single bonds are there here? So number of single bonds is equal to 8. Then coming to double bond. How many double bonds are there? So double bond na ನಾವು ಕೌಂಟ್ ಮಾಡ್ಕೊಳ್ಳೋದಾದ್ರೆ, ಸೊ ಇಲ್ಲಿ ಒಂದೇ ಡಬಲ್ ಬಾಂಡ್ ಇರೋದು. ಸೊ ಡಬಲ್ ಬಾಂಡ್ ಈಸ್ 1. ಸೊ ಟೋಟಲಿ 1, 2, 3, 4, 5, 6, 7, 8. 8 are single bond and 1 is double bond. So like this we have to answer for 17th question. Now let us move for 18th question. So what is the 18th question?
So in the 18th question, he told to write the electronic dot structure of methane. So now let us write down the electronic dot structure of methane. So methane ge electronic dot structure anna bariyana. So methane in electronic dot structure bardre, the molecular formula of methane is CH4. So now let us write 1 carbon, then 4 hydrogen, 1, 2, 3, 4 hydrogen. So each hydrogen has 1 electron. Then carbon 4, valence electron is 4. 1, 2, 3, 4. Now by sharing 1 electron, hydrogen becomes stable. So hydrogen becomes stable. Here also. Here also. Then carbon share its 4 electron with these 4 hydrogen atoms. So now it will become like this. So this is the electronic dot structure of methane. So then ಈಗ ಬರೋಣ 1 carbon, 1, 2, 3, 4. So 1 carbon, 4 hydrogen. So this is the dot structure of methane. Now let us move for the next question. So next question ಏನಿದೆ? Draw the diagram. That is the 19th question. So draw the diagram of the arrangement of operators to show electrolysis of water. So electrolysis of water the ನೀವು diagram ನ ಬರೀಬೇಕು. So ಅದನ್ನೇ ನಾನು ಇಲ್ಲಿ ಬರೆಯಕ್ಕೆ ಹೋಗೋದಿಲ್ಲ. So you have to write the diagram of electrolysis of water. ಆಯಿತು, 19th ಮುಗೀತು. ಈಗ 20th ಕ್ವಶನ್ಗೆ ಹೋಗೋಣ. ಸೊ ಇನ್ ದ 20th ಕ್ವಶನ್ ಈ ಆಸ್ಕ್ಡ್ ಕ್ಯಾಲ್ಸಿಯಂ ಆಕ್ಸೈಡ್ ರಿಯಾಕ್ಟ್ಸ್ ವಿತ್ ವಾಟರ್ ಟು ಫಾರ್ಮ್ ಎ ಸ್ಲೇಕ್ಡ್ ಲೈಮ್. ಹಾಗಾದ್ರೆ ಇದನ್ನ ಕ್ವಿಕ್ ಲೈಮ್ ಅಂತ ಕರಿಬೇಕು. ಕ್ವಿಕ್ ಲೈಮ್ ಅಂದ್ರೂ ಒಂದೇ, ಕ್ಯಾಲ್ಸಿಯಂ ಆಕ್ಸೈಡ್ ಅಂದ್ರೂ ಒಂದೇ. ಇಟ್ ರಿಯಾಕ್ಟ್ಸ್ ವಿತ್ ವಾಟರ್ ಟು ಫಾರ್ಮ್ ಸ್ಲೇಕ್ಡ್ ಲೈಮ್. ವಾಟ್ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್ ಈಸ್ ದಿಸ್? ರೈಟ್ ದ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಶನ್ ಫಾರ್ ದಿಸ್ ರಿಯಾಕ್ಷನ್. ಮೊದಲು ಕ್ಯಾಲ್ಸಿಯಂ ಆಕ್ಸೈಡ್ ವಾಟರ್ ಜೊತೆಗೆ ರಿಯಾಕ್ಟ್ ಆದಾಗ ಏನಾಗುತ್ತೆ, ಟು ಫಾರ್ಮ್ ಎ ಸ್ಲೇಕ್ಡ್ ಲೈಮ್ಗೆ ಸ್ಲೇಕ್ಡ್ ಲೈಮ್ನ ಅದಕ್ಕೊಂದು ಕೆಮಿಕಲ್ ರಿಯಾಕ್ಷನ್ ಯಾವ ಥರ ಅಂತ ಹೇಳಬೇಕು, ಅದಕ್ಕೆ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಶನ್ ಬರೀಬೇಕು. ಸೊ ನೀವು ಇದಕ್ಕೆ ಫಸ್ಟು ಏನಾಗುತ್ತೆ ಅಂತ ಬರೀಬೇಕು, ಅದಾದಮೇಲೆ ಬ್ಯಾಲೆನ್ಸ್ ಬರೀಬೇಕು. ಈಕ್ವೇಶನ್ನ ಬ್ಯಾಲೆನ್ಸ್ ಮಾಡೋದ್ರ ಜೊತೆಗೆ ನೀವೇನು ಮಾಡಬೇಕಪ್ಪ ಅಂದರೆ ಯು ಹ್ಯಾವ್ ಟು ರೈಟ್ ವಾಟ್ ಟೈಪ್ ಆಫ್ ರಿಯಾಕ್ಷನ್ ಈಸ್ ದಿಸ್. ಸೊ ಇದಕ್ಕೆ ನಾವು 20th ಕ್ವಶನ್ಗೆ ನಾವು ಲೆಟ್ ಅಸ್ ಆನ್ಸರ್ ಫಾರ್ 20th ಕ್ವಶನ್. ಸೊ 20ನೇ ಕ್ವಶನ್ಗೆ ಆನ್ಸರ್ ಮಾಡೋಣ. ಸೊ ಕ್ಯಾಲ್ಸಿಯಂ ಆಕ್ಸೈಡ್ that we call it as a quick lime. Quick lime when reacts with water, CaO plus H2O give rise to CaOH taken twice plus heat. Calcium oxide reacts with water to form calcium hydroxide, or it is called slaked lime, and heat is liberated. So this is the balanced equation. Since the heat is liberated, it is released, it is an exothermic reaction. What is exothermic reaction? A reaction in which energy is released. Here the energy is released in the form of heat. Therefore, since heat energy is released here, it is called as exothermic reaction. This is the balanced equation. Calcium oxide reacts with water to form calcium hydroxide and heat is liberated. Since heat is liberated, it is called as exothermic reaction. So this is the thing that you have to answer for the 20th question. Now let us move for 21st question. So what is the 21st question? Write the chemical name of bleaching powder. Write any 2 uses of it. We have to write the chemical name and also 2 uses of bleaching powder. So now let us answer for 21st question. So in the 21st question, the chemical name. So what is the chemical name of bleaching powder? CaOCl2. That is called calcium. O means oxy, Cl2 means chloride. So calcium oxychloride is the chemical name of bleaching powder. Now we have to write the 2 uses of bleaching powder. So bleaching powder, it is used
to bleach. We are using bleaching powder to bleach cotton and linen. To bleach cotton and linen in textile industries. ಸೊ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ನಲ್ಲಿ ನಾವು ಕಾಟನ್ ಮತ್ತು ಲಿನಿನನ್ನು ಬ್ಲೀಚ್ ಮಾಡೋದಕ್ಕೆ ವಿ ಆರ್ ಯೂಸಿಂಗ್ ಇನ್ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್. ನೆಕ್ಸ್ಟ್ ಈ ಸೆಕೆಂಡ್ ಒನ್, ದಿಸ್ ಬ್ಲೀಚಿಂಗ್ ಪೌಡರ್ ಇಟ್ ಈಸ್ ಯೂಸ್ಡ್ ಆಸ್ ಆನ್ disinfectant. So to kill the microorganisms we can use bleaching powder. So it is used as an disinfectant. These are the two uses of bleaching powder. So what is the chemical name? Calcium oxychloride. It is used to bleach cotton and linen in textile industry, and it is used to kill the microorganisms, and hence it is used as disinfectant. So these are the two uses of bleaching powder with its chemical name. Now let us move for 22nd question. In 21st only one internal choice question is there. What is concentrated acid? Name the acid present in the stinging air of nettle leaves anta kottidane. So first what is concentrated acid anta barena. So what is concentrated acid? An acid in which dissociation of ions H plus ions is complete. ಎಲ್ಲಿ H plus ಅಯಾನ್ಗಳು ಕಂಪ್ಲೀಟ್ ಆಗಿ ಡಿಸೋಸಿಯೇಟ್ ಆಗುತ್ತೋ ದಟ್ ವಿ ಕಾಲ್ ಇಟ್ ಆಸ್ ಕಾನ್ಸಂಟ್ರೇಟೆಡ್ ಆಸಿಡ್. ಆನ್ ಆಸಿಡ್ ಇನ್ ವಿಚ್ the dissociation of H plus ion is complete. ಎಲ್ಲಿ H plus ion ಕಂಪ್ಲೀಟ್ ಆಗಿರುತ್ತೋ ಅದನ್ನು ನಾವು we call it as that is concentrated acid. So what is concentrated acid? An acid in which dissociation of H plus ions is complete. ಎಲ್ಲಿ H plus ions ಕಂಪ್ಲೀಟ್ ಆಗಿ ಡಿಸೋಸಿಯೇಟ್ ಆಗಿರುತ್ತೋ ಅದನ್ನು ನಾವು we call it as concentrated acid. Concentrated acid is one which contains more acid and less water. ಯಾವ ಆಸಿಡ್ ನಲ್ಲಿ ಆಸಿಡ್ ಜಾಸ್ತಿ ಇದ್ದು ವಾಟರ್ ಕಮ್ಮಿ ಇರುತ್ತಾ? an acid which contains more acid, concentrated acid is one which contains more acid and less water. ವಾಟರ್ ಕಡಿಮೆ ಇದ್ದು ಆಸಿಡ್ ಜಾಸ್ತಿ ಇದ್ರೆ ಅದನ್ನ ಕಾನ್ಸಂಟ್ರೇಟೆಡ್ ಆಸಿಡ್. ಸೊ ವಾಟ್ ಈಸ್ ಕಾನ್ಸಂಟ್ರೇಟೆಡ್ ಆಸಿಡ್? an acid in which dissociation of H plus ion is complete ಅಂತ ನಾದರೂ ಹೇಳ್ಬೋದು. ಅಥವಾ concentrated acid is one in which contains more acid but less water. ವಾಟರ್ ಕಡಿಮೆ ಮತ್ತೆ ಆಸಿಡ್ ಜಾಸ್ತಿ. So that we call it as concentrated acid. So name the acid present in the stinging air of nettle leaves ಅಂತ ಕೊಟ್ಟಿಯೇನೆ. ಸೊ ಅದಕ್ಕೆ ಆನ್ಸರ್ ಬರೀಬೇಕು. It contains methanoic acid. What is the name of the acid? Methanoic acid. So methanoic acid is the acid that present in the stinging air of nettle leaves, that is ಚುರ್ಕೆ ಸೊಪ್ಪು, ತುರ್ಕೆ ಸೊಪ್ಪು ಅಂತ ಕರಿತೀವಿ. ಸೊ ಅದರಲ್ಲಿ ಮೆಥನಾಯಿಕ್ ಆಸಿಡ್ ಇರುತ್ತೆ, ಅದನ್ನು ಮುಟ್ಟಿದ್ರೆ ನಮಗೆ ಇಚ್ಚಿಂಗ್ ಆಗ್ತಾ ಹೋಗುತ್ತೆ. ಓಕೆ, ದೆನ್ ಕಮಿಂಗ್ ಟು 22nd ಕ್ವಶನ್ ನೋಡೋಣ. ಅಯಾನಿಕ್ ಕಾಂಪೌಂಡ್ಸ್ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್. ವೈ ionic compounds will have high melting and boiling point? So the answer for 22nd question, in that one the first one is ionic compounds have high melting and boiling point because more energy is required, to break strong force between ions. ಅಯಾನ್ಸ್ಗಳ ನಡುವೆ ಫೋರ್ಸ್ ಸ್ಟ್ರಾಂಗ್ ಆಗಿರೋದ್ರಿಂದ
ಆ ಫೋರ್ಸ್ನ ನಾವು ಅದನ್ನು ಬ್ರೇಕ್ ಮಾಡಬೇಕು ಅಂದರೆ we have to provide more energy. Since we have to provide more energy, so its melting and boiling point is more. So what is the answer? Because more energy is required to break strong force between ions. Then in that one, second question he asked, ionic compound in solid state do not conduct electricity. So for this one, because when the that is ionic compounds in solid state, because they do not conduct electricity because there is no movement of ions. So ion-ಗಳ ಮೂಮೆಂಟು ಇರೋದಿಲ್ಲ. Since there is no movement of ions, the ionic compounds will not conduct electricity at solid state. So this is the answer for 22nd question, first and second. Now let us move for 23rd question. So ಏನಿದೆ 23rd question? So 23rd question, draw the diagram of the arrangement of operators to show the action of steam on metals, that is metal paste and delivery tube ನ ನೀವು ಅಲ್ಲಿ ಪಾರ್ಟ್ಸನ್ನು ಮೆನ್ಷನ್ ಮಾಡಬೇಕು. ಸೊ ದಟ್ ಈಸ್ ಆಕ್ಷನ್ ಆಫ್ ಸ್ಟೀಮ್ ಆನ್ ಮೆಟಲ್ ಡಯಾಗ್ರಾಮನ್ನು 23rd ಕ್ವಶನ್ಗೆ ಆನ್ಸರ್ ಮಾಡಬೇಕು. ಇನ್ನು 24th ಕ್ವಶನ್ಗೆ ಬರೋಣ. 24th ಕ್ವಶನಲ್ಲಿ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ 4 ಎಲಿಮೆಂಟ್ಸ್ ಆರ್ ಗಿವನ್ ಇನ್ ದ ಟೇಬಲ್, ಇನ್ ದ ಬಿಲೋ ಟೇಬಲ್. Write the elements in the increasing order of their electropositivity and give reason ಅಂತ ಕೊಟ್ಟಿದ್ದಾನೆ. ಸೊ ಈ 4ರಲ್ಲಿ ನಾವು ಎಲೆಕ್ಟ್ರೋಪಾಸಿಟಿವಿಟಿನ ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಬರೀಬೇಕು. ಹಾಗಾದರೆ ಯಾವುದಕ್ಕೆ ಎಲೆಕ್ಟ್ರೋಪಾಸಿಟಿವಿಟಿ ತುಂಬ ಕಡಿಮೆ ಇರುತ್ತೆ ಅಂದರೆ, ಫಸ್ಟು ನೀವು ಈ 4ರಲ್ಲಿ ಅಬ್ಸರ್ವ್ ಮಾಡಿದ್ರೆ ಸಲ್ಫರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 2,8,6. ಸಲ್ಫರ್ ಈಸ್ ಎ ನಾನ್ ಮೆಟಲ್. ಸೊ ನಾನ್ ಮೆಟಲ್ ವಿಲ್ ಹ್ಯಾವ್, ಹಾಗಾದರೆ ಸಲ್ಫರ್ ಅಂತ ಬಂದರೆ ಇಟ್ ಬಿಲಾಂಗ್ಸ್ ಟು 16th ಗ್ರೂಪ್, 16ನೇ ಗ್ರೂಪ್ ಅಂದರೆ ನಾವು ಈಗ ಹೋಗ್ತಾ ಆ್ಯಸ್ ವಿ ಮೂವ್ ಅಕ್ರಾಸ್ ದ ಪೀರಿಯಡ್ ಎಲೆಕ್ಟ್ರೋಪಾಸಿಟಿವಿಟಿ ಡಿಕ್ರೀಸಸ್. ಆದ್ದರಿಂದ ಈ 4ರಲ್ಲಿ ಫಸ್ಟು ನೀವು ಬರಿಬೇಕಾಗಿರೋದು ದಟ್ ಈಸ್ 2,8,6 ಅಂದರೆ ದಟ್ ಯು ಹ್ಯಾವ್ ಟು ರೈಟ್ ಸಲ್ಫರ್ನ ಫಸ್ಟ್ ಬರಿಬೇಕು. ಯಾಕೆ ಸಲ್ಫರೇ ಫಸ್ಟ್ ಬರಿಬೇಕು ಅಂದರೆ, ಬಿಕಾಸ್ ಆ್ಯಸ್ ವಿ ಮೂವ್ ಅಕ್ರಾಸ್ ದ ಪೀರಿಯಡ್ ಎಲೆಕ್ಟ್ರೋಪಾಸಿಟಿವಿಟಿ ಡಿಕ್ರೀಸಸ್. ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇನ್ಕ್ರೀಸ್ ಆಗುತ್ತೆ, ಶೆಲ್ಗಳ ಸಂಖ್ಯೆ ಅಷ್ಟೇ ಇರುತ್ತೆ. ವೇಲೆನ್ಸ್ ಎಲೆಕ್ಟ್ರಾನ್ ಇನ್ಕ್ರೀಸ್ ಆಗ್ತಾ ಸೊ ನ್ಯೂಕ್ಲಿಯಸ್ಸು ಆ ವೇಲೆನ್ಸ್ ಎಲೆಕ್ಟ್ರಾನ್ ಮೇಲೆ ಹಾಕುವ ಫೋರ್ಸು ಹೆಚ್ಚಾಗುತ್ತೆ. ಆವಾಗ ನೋ ಎಲೆಕ್ಟ್ರಾನ್ಸ್ ಆರ್ ಸೆಟ್ ಫ್ರೀ. ಹಾಗಾದರೆ ಎಲೆಕ್ಟ್ರಾನ್ಗಳು ಫ್ರೀ ಇಲ್ಲ ಅಂದಮೇಲೆ ಎಲೆಕ್ಟ್ರಾನು ದಟ್ ಈಸ್ ಡೊನೇಟ್ ಆಗೋದಿಲ್ಲ. ಇಟ್ ವಿಲ್ ನಾಟ್ ಲೂಸಸ್ ದ ಎಲೆಕ್ಟ್ರಾನ್ ಲೂಸ್ ಆದರೆ ಅದು ಮೆಟಲ್ಲು, ಎಲೆಕ್ಟ್ರಾನ್ ಗೇನ್ ಆದರೆ ನಾನ್ ಮೆಟಲ್ಲು. ಹಾಗಾದರೆ ಎಲೆಕ್ಟ್ರಾನ್ಸ್ನ ಇದು ಸಲ್ಫರು ಲೂಸ್ ಮಾಡ್ಕೊಳೋದಿಲ್ಲ, ಇಟ್ ವಿಲ್ ಗೇನ್ ದ ಎಲೆಕ್ಟ್ರಾನ್. ಟು ಬಿಕಮ್ ಸ್ಟೇಬಲ್ ಸಲ್ಫರ್ ವಿಲ್ ಗೇನ್ ದ ಎಲೆಕ್ಟ್ರಾನ್ಸ್. ಹಾಗಾದರೆ ಫಸ್ಟು ನಾವು ಬರಿಬೇಕಾಗಿರೋದು ಅಮಾಂಗ್ sodium, sulfur, aluminum and potassium. The correct one is the first one. That is, this is the answer for the 24th question. So first to sulfur ಬರೆಯೋಣ. ಹಾಗಾದರೆ ಸಲ್ಫರ್ಗಿನ್ನ ಸ್ವಲ್ಪ ಮೋರ್ ರಿಯಾಕ್ಟಿವ್ ಯಾರು? ಈಗ ಈ 3ರಲ್ಲಿ ನೋಡ್ಕೊಳ್ಳೋಣ. ಅಮಾಂಗ್ ಸೋಡಿಯಂ, ಅಲ್ಯೂಮಿನಿಯಂ ಅಂಡ್ ಪೊಟ್ಯಾಷಿಯಂ, ಈ 3ರಲ್ಲಿ ನಾವು ನೋಡೋದಾದರೆ ಇಲ್ಲಿ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ. ಸೊ 2,8,3 ಇದೆ, 2,8,1 ಇದೆ, 2,8,8,1 ಇದೆ. ಈ 3ರಲ್ಲಿ ಸೊ ಈ ಅಬ್ಸರ್ವ್ ಮಾಡಿದ್ರೆ ಅಲ್ಯೂಮಿನಿಯಂ ಬಿಲಾಂಗ್ಸ್ ಟು 13th ಗ್ರೂಪ್, ಬಟ್ ಸೋಡಿಯಂ ಬಿಲಾಂಗ್ಸ್ ಟು ಫಸ್ಟ್ ಗ್ರೂಪ್ ಆ್ಯಂಡ್ ಪೊಟ್ಯಾಷಿಯಮ್ ಆಲ್ಸೋ ಬಿಲಾಂಗ್ ಟು ಫಸ್ಟ್ ಗ್ರೂಪ್. ಹಾಗಾದರೆ ಆ್ಯಸ್ ವಿ ಮೂವ್, ಅಲ್ಯೂಮಿನಿಯಮ್ಮು 13ನೇ ಗ್ರೂಪಲ್ಲಿದೆ. ನಾವು ಆ್ಯಸ್ ವಿ ಮೂವ್ ಅಕ್ರಾಸ್ ದ ಪೀರಿಯಡ್ ಸೊ ಎಲೆಕ್ಟ್ರೋಪಾಸಿಟಿವಿಟಿ ಖಂಡಿತ ಕಮ್ಮಿ ಆಗುತ್ತೆ. ಹಾಗಾದರೆ ಈ 3 ಜನದ ಕಂಪೇರ್ ಮಾಡಿದ್ರೆ, ಸೋಡಿಯಮ್ಮು, ಅಲ್ಯೂಮಿನಿಯಂ, ಪೊಟ್ಯಾಷಿಯಮ್ನ ಕಂಪೇರ್ ಮಾಡಿದ್ರೆ ಅಲ್ಯೂಮಿನಿಯಂ ಇದ್ರದ್ದು ಈ 3ರಲ್ಲಿ ನೋಡಿಕೊಂಡ್ರೆ ಅಲ್ಯೂಮಿನಿಯಮ್ದು ಇಟ್ ಈಸ್ ಲೆಸ್ ಎಲೆಕ್ಟ್ರೋಪಾಸಿಟಿವ್. ಇವೆ ಅಂದರೆ ಇಟ್ ಈಸ್ ಎಲೆಕ್ಟ್ರೋಪಾಸಿಟಿವ್, ಬಟ್ ಈ 3ರಲ್ಲಿ ಕಂಪೇರ್ ಮಾಡಿದ್ರೆ ಬಿಟ್ವೀನ್ ಸೋಡಿಯಂ, ಅಲ್ಯೂಮಿನಿಯಂ ಆ್ಯಂಡ್ ಪೊಟ್ಯಾಷಿಯಮ್, ಅಲ್ಯೂಮಿನಿಯಂ ಈಸ್ ಲೆಸ್ ಎಲೆಕ್ಟ್ರೋಪಾಸಿಟಿವ್ ವೆನ್ ಕಂಪೇರ್ ಟು ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಮ್. ಯಾಕೆಂದರೆ ಈ 3ರಲ್ಲಿ ಸೊ ಇವರಿಬ್ಬರನ್ನು ಕಂಪೇರ್ ಮಾಡಿದ್ರೆ, ನಾನು ಸೋಡಿಯಂ ಮತ್ತು ಪೊಟ್ಯಾಷಿಯಮ್ ಯಾಕೆ ಇವರಿಬ್ಬರನ್ನೇ ಕಂಪೇರ್ ಮಾಡ್ತಾ ಇದ್ದೀನಿ ಅಂದರೆ, ಪೊಟ್ಯಾಷಿಯಮ್ನ
ಶೆಲ್ಗಳು ಎಷ್ಟಿವೆ ನೋಡಿ, KLMN 4 ಶೆಲ್ ಇದೆ. ಶೆಲ್ಗಳ ಸಂಖ್ಯೆ ಇನ್ಕ್ರೀಸ್ ಆದಂಗೆ ನ್ಯೂಕ್ಲಿಯಸ್ಸು ವೇಲೆನ್ಸ್ ಎಲೆಕ್ಟ್ರಾನ್ ಮೇಲೆ ಹಾಕುವ ಫೋರ್ಸು ಕಡಿಮೆ ಆಗುತ್ತೆ. ನೋಡಿ, ಇದು ಪೊಟ್ಯಾಷಿಯಂ ಈಸಿಯಾಗಿ ಒಂದು ಎಲೆಕ್ಟ್ರಾನ್ನ ಈಸಿಯಾಗಿ ಕಳ್ಕೊಂಡ್ಬಿಡುತ್ತಿದ್ದು. ಯಾರೋ ಪೊಟ್ಯಾಷಿಯಮ್ಮು. ಹಾಗಾದ್ರೆ ಇವರಿಬ್ಬರು ನಾನು ಕಂಪೇರ್ ಮಾಡಿದ್ರೆ ಅಮಾಂಗ್ ಸೋಡಿಯಂ ಆ್ಯಂಡ್ ಅಲ್ಯೂಮಿನಿಯಂ, ಸೋಡಿಯಂ 1 ಇದೆ, ಇಲ್ಲಿ 3 ಇದೆ ವೇಲೆನ್ಸ್ ಎಲೆಕ್ಟ್ರಾನ್. ಸೊ ವೇಲೆನ್ಸ್ ಎಲೆಕ್ಟ್ರಾನ್ ಹೆಚ್ಚಾದಂತೆ ಎಲೆಕ್ಟ್ರೋಪಾಸಿಟಿವಿಟಿ ಕಮ್ಮಿ ಆಗ್ತಾ ಹೋಗುತ್ತೆ. ಹಾಗಾದರೆ ಅಮಾಂಗ್ ಸೋಡಿಯಂ ಆ್ಯಂಡ್ ಅಮಾಂಗ್ ಸೋಡಿಯಂ ಆ್ಯಂಡ್ ಅಲ್ಯೂಮಿನಿಯಂ, ಸೊ ಅಲ್ಯೂಮಿನಿಯಂ ಎಲೆಕ್ಟ್ರೋಪಾಸಿಟಿವಿಟಿ ಈಸ್ ಲೆಸ್ ವೆನ್ ಕಂಪೇರ್ ಟು ಸೋಡಿಯಂ. ಹಾಗಾದರೆ ನೆಕ್ಸ್ಟು ನಾವು ಯಾರನ್ನು ಬರೀಬೇಕು? ಐ ಹ್ಯಾವ್ ಟು ರೈಟ್ ಅಲ್ಯೂಮಿನಿಯಂ. ಹಾಗಾದ್ರೆ ಅಲ್ಯೂಮಿನಿಯಂಗಿನ ಸ್ವಲ್ಪ ಮೋರ್ ಎಲೆಕ್ಟ್ರೋಪಾಸಿಟಿವ್ ಯಾರು? ಈಗ ಉಳಿದಿರೋರು ಇವರಿಬ್ಬರೇ, ಯಾರು? ಸೋಡಿಯಂ ಮತ್ತು ಪೊಟ್ಯಾಷಿಯಂ. ಇವರಿಬ್ಬರು ನೋಡಿದ್ರೆ ಸೊ ಇಲ್ಲಿ 3 ಶೆಲ್ ಇದೆ, ಇಲ್ಲಿ 4 ಶೆಲ್ ಇದೆ. ಸೊ 3 ಶೆಲ್ ಇರೋದ್ರಿಂದ ಇದು ಈಸಿಯಾಗಿ ಕಳ್ಕೊಳುತ್ತೆ. ಬಟ್ ವೆನ್ ಕಂಪೇರ್ ಟು ಪೊಟ್ಯಾಷಿಯಂ ಈಸಿಯಾಗಿ ತನ್ನಲ್ಲಿದೆ. ಯಾಕೆಂದರೆ ನ್ಯೂಕ್ಲಿಯಸ್ನಿಂದ ಈ ವೇಲೆನ್ಸ್ ಎಲೆಕ್ಟ್ರಾನ್ ತುಂಬ ದೂರದಲ್ಲಿದೆ. ಇಲ್ಲಿಗೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ನ್ಯೂಕ್ಲಿಯಸ್ಗೆ ಹತ್ರ ಇದ್ದರೆ ಈ ವೇಲೆನ್ಸ್ ಎಲೆಕ್ಟ್ರಾನು ನ್ಯೂಕ್ಲಿಯಸ್ನಿಂದ ತುಂಬ ದೂರ ಇದೆ. ಹಾಗಾದ್ರೆ ಇವರಿಬ್ಬರನ್ನ ಕಂಪೇರ್ ಮಾಡಿದ್ರೆ ಯಾರು ಹೂ ಕ್ಯಾನ್ ಲೂಸ್ ದ ಎಲೆಕ್ಟ್ರಾನ್ ಈಸಿಲಿ? ದಟ್ ಈಸ್ ಪೊಟ್ಯಾಷಿಯಂ. ಹಾಗಾದರೆ ಇವನೇ ಮೋರ್ ಎಲೆಕ್ಟ್ರೋಪಾಸಿಟಿವ್. ಹಾಗಾದರೆ ಸೋಡಿಯಂ ಅಂತ ತಗೊಂಡಾಗ ಸೊ ಸೋಡಿಯಂ ಅಂತ ಬರ್ಕೋಬೇಕು. ನೆಕ್ಸ್ಟು ಸೋಡಿಯಂ ಈಸ್ when compared sulfur as less it is less electropositive. When compared to sulfur, aluminum is more positive, electropositive. When compared to aluminum, sodium is more positive. When compared to more electropositive. When compared to sodium, then potassium is more electropositive. ಸೊ ಇದು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರೋದ್ವು. ಹಾಗಾದ್ರೆ ವಿಚ್ ಈಸ್ ದ ಎಲಿಮೆಂಟ್ ಹ್ಯಾವಿಂಗ್ ವಿಚ್ ಈಸ್ ಲೆಸ್ ಎಲೆಕ್ಟ್ರೋಪಾಸಿಟಿವ್? ಸೋಡಿಯಂ, ಸಲ್ಫರ್. ಮೋರ್ ಎಲೆಕ್ಟ್ರೋಪಾಸಿಟಿವ್? ಪೊಟ್ಯಾಷಿಯಂ. ಇದು ಹೇಗೆ ಬರೆದು ಅಂತ ನಾನೀಗ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ದಿಸ್ ಈಸ್ ದ ಆನ್ಸರ್. ಎಕ್ಸ್ಪ್ಲನೇಷನ್ ಮಾಡ್ಬೇಕಾದ್ರೆ ನೀವು ಬರ್ಕೋಬೇಕು ಏನಂತ ಅಂದರೆ, ಆಸ್ ವಿ ಮೂವ್ ಅಕ್ರಾಸ್ ದ ಪೀರಿಯಡ್ ಎಲೆಕ್ಟ್ರೋಪಾಸಿಟಿವಿಟಿ ಡಿಕ್ರೀಸ್ ಆಗುತ್ತೆ. ಸಲ್ಫರ್ ಇಟ್ ಬಿಲಾಂಗ್ಸ್ ಟು 16th ಗ್ರೂಪ್ ಆಗಿರೋದ್ರಿಂದ ಆಸ್ ವಿ ಮೂವ್ ಅಕ್ರಾಸ್ ದ ಪೀರಿಯಡ್ ಖಂಡಿತ ಏನು ಕಮ್ಮಿ ಆಗುತ್ತೆ? ಸೊ ದಟ್ ಈಸ್ ಎಲೆಕ್ಟ್ರೋಪಾಸಿಟಿವಿಟಿ ಕಮ್ಮಿ ಆಗುತ್ತೆ. ಸಲ್ಫರ್ಗೆ ಕಂಪೇರ್ ಮಾಡಿದ್ರೆ ಅಲ್ಯೂಮಿನಿಯಂನ ಎಲೆಕ್ಟ್ರೋಪಾಸಿಟಿವ್ ಸ್ವಲ್ಪ ಜಾಸ್ತಿ. ವೆನ್ ಕಂಪೇರ್ ಟು ಅಲ್ಯೂಮಿನಿಯಂ ಸೋಡಿಯಂ ಜಾಸ್ತಿ. ವೆನ್ ಕಂಪೇರ್ ಟು ಸೋಡಿಯಂ ಪೊಟ್ಯಾಷಿಯಂ ಕೂಡ ಜಾಸ್ತಿ. ಸೊ ಇದನ್ನು ನೀವು ಇಲ್ಲಿ ಬರೀಬೇಕು. ಇಲ್ಲೇನು ತಿಳ್ಕೋಬೇಕು ಅಂದರೆ, ಶೆಲ್ಗಳ ಸಂಖ್ಯೆ ಜಾಸ್ತಿ ಆಯ್ತಾ ಈಸಿಯಾಗಿ ಎಲೆಕ್ಟ್ರಾನ್ನ ಕಳ್ಕೊಳುತ್ತೆ. ವೇಲೆನ್ಸ್ ಎಲೆಕ್ಟ್ರಾನ್ಗಳು ಹೆಚ್ಚಾಯ್ತಾ ಬೇಗ ಕಳ್ಕೊಳೋದಿಲ್ಲ. ವೇಲೆನ್ಸ್ ಎಲೆಕ್ಟ್ರಾನ್ ಕಡಿಮೆ ಇದ್ರೆ ಆ ವೇಲೆನ್ಸ್ ಎಲೆಕ್ಟ್ರಾನ್ ಮೇಲೆ ನ್ಯೂಕ್ಲಿಯಸ್ ಹಾಕುವ ಫೋರ್ಸು ಕಮ್ಮಿ ಇರುತ್ತೆ. ವೇಲೆನ್ಸ್ ಎಲೆಕ್ಟ್ರಾನ್ ಹೆಚ್ಚಾದರೆ ಸೊ ನೋಡಿ, ನಾವು ಇದನ್ನು ಕಂಪೇರ್ ಮಾಡ್ಬೇಕಾದ್ರೆ ಹೇಳಿದೆ ನಾನು, ಯಾವುದೇದು ಅಲ್ಯೂಮಿನಿಯಂ ಮತ್ತು ನಾವು ಇದನ್ನು ಕಂಪೇರ್ ಮಾಡಿದ್ರೆ ಅಲ್ಯೂಮಿನಿಯಮ್ಮು 13ನೇ ಗ್ರೂಪು, ನೆಕ್ಸ್ಟ್ ಸೋಡಿಯಮ್ಮು 1ನೇ ಗ್ರೂಪು. ಸೊ ನಾವೀಗ ಅಕ್ರಾಸ್ ದ ಪೀರಿಯಡ್ ಹೋದಂಗೆ ಸೊ ಇಲ್ಲಿ ಇದು 13th ಗ್ರೂಪ್ ಆಗಿರೋದ್ರಿಂದ ಎಲೆಕ್ಟ್ರೋಪಾಸಿಟಿವಿಟಿ ಕಮ್ಮಿ ಆಗ್ತಾ ಹೋಗುತ್ತೆ. ಬಟ್ ಇಲ್ಲಿ ನಾವು ನೋಡ್ಕೊಂಡ್ರೆ 1 and 3 ಇದೆ ವೇಲೆನ್ಸ್ ಎಲೆಕ್ಟ್ರಾನ್ ಹೆಚ್ಚಾದಂಗೆ ನ್ಯೂಕ್ಲಿಯಸ್ ಅದ್ರ ಮೇಲೆ ಹಾಕುವ ಫೋರ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದರಿಂದ ಇದು ಬೇಗ ಇದಕ್ಕೆ ಕಂಪೇರ್ ಮಾಡಿದ್ರೆ, ಸೋಡಿಯಮ್ಮಿಗೆ ಕಂಪೇರ್ ಮಾಡಿದ್ರೆ ಅಲ್ಯೂಮಿನಿಯಮ್ಮು ಅಷ್ಟು ಸುಲಭವಾಗಿ ಬೇಗ ಎಲೆಕ್ಟ್ರಾನ್ನ ಕಳ್ಕೊಳೋದಿಲ್ಲ. ಬಟ್ ಸೋಡಿಯಮ್ಮು ಬೇಗ ಕಳ್ಕೊಳುತ್ತೆ. ಅದೇ ಸೋಡಿಯಂ ಪೊಟ್ಯಾಷಿಯಂನ ಕಂಪೇರ್ ಮಾಡಿದ್ರೆ ಸೋಡಿಯಮ್ಮು ದಟ್ ಈಸ್ ಪೊಟ್ಯಾಷಿಯಂ ಬೇಗ ಎಲೆಕ್ಟ್ರಾನ್ನ ಕಳ್ಕೊಳುತ್ತೆ. ಯಾಕೆಂದರೆ ಶೆಲ್ಗಳ ಸಂಖ್ಯೆ ಜಾಸ್ತಿ ಇದೆ. ಈ ವೇಲೆನ್ಸ್ ಎಲೆಕ್ಟ್ರಾನು ನ್ಯೂಕ್ಲಿಯಸ್ನಿಂದ ದೂರ ಇದೆ. ಹಾಗಾದರೆ ನ್ಯೂಕ್ಲಿಯಸ್ಸು ಅದರ ಮೇಲೆ ಹಾಕುವ ಫೋರ್ಸು ಕಡಿಮೆ ಇರೋದ್ರಿಂದ ಇಟ್ ಕ್ಯಾನ್ ಲೂಸ್ ದ ಎಲೆಕ್ಟ್ರಾನ್ ಈಸಿಲಿ. ಸೊ ಅದರಿಂದ ಈ ಕ್ವಶನ್ಗೆ ಈ ರೀತಿ ಆನ್ಸರ್ ಮಾಡ್ಬೇಕು ನಾವು. ಇನ್ನು 25ನೇ ಕ್ವಶನ್ಗೆ ಬರೋಣ. 25ನೇ ಕ್ವಶನ್ ಹೀಗಿದೆ, ಸಿಲ್ವರ್ ಕ್ಲೋರೈಡ್ ಎಕ್ಸ್ಪೋಸ್ ಟು ಸನ್ಲೈಟ್ ಟರ್ನ್ಸ್ ಗ್ರೇ ಕಲರ್, ವೈ ಅಂತ ಕೇಳಿದ್ದೇನೆ. ರೈಟ್ ದ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಶನ್ ಫಾರ್ ದಿಸ್ ರಿಯಾಕ್ಷನ್ ಅಂಡ್ ಮೆನ್ಷನ್ ದ ಟೈಪ್ ಆಫ್ ರಿಯಾಕ್ಷನ್. ಸೊ ಒಂದೊಂದಕ್ಕೆ ಆನ್ಸರ್ ಮಾಡೋಣ. ಸಿಲ್ವರ್ ಕ್ಲೋರೈಡು ಅದನ್ನು ಸನ್ಲೈಟ್ಗೆ ಎಕ್ಸ್ಪೋಸ್ ಮಾಡಿದಾಗ ಯಾಕೆ ಗ್ರೇ ಕಲರ್ ಆಗಿ ಟರ್ನ್ ಆಗುತ್ತೆ? ಬಿಕಾಸ್ ವೆನ್ ಸಿಲ್ವರ್ ಕ್ಲೋರೈಡ್ ಈಸ್ ಎಕ್ಸ್ಪೋಸ್ ಟು ಸನ್ಲೈಟ್, ಸಿಲ್ವರ್ ಕ್ಲೋರೈಡ್ ಈಸ್ ಡಿಕಾಂಪೋಸ್ಡ್ ಟು ಸಿಲ್ವರ್ ಅಂಡ್ ಕ್ಲೋರಿನ್. ಇದೆ ಆನ್ಸರ್ ಫಸ್ಟ್ ಕ್ವಶನ್. ಸೊ ಏನು ಬರೆಯೋಣ 25th ಕ್ವಶನ್ಗೆ? ಸೊ ಲೆಟ್ ಅಸ್ ಆನ್ಸರ್ ಫಾರ್ 25th. ಸಿಲ್ವರ್ ಕ್ಲೋರೈಡ್ decomposes
silver chloride decomposes. So silver chloride decomposes to silver and chlorine when exposed to light. ಸೊ ಲೈಟ್ಗೆ ಎಕ್ಸ್ಪೋಸ್ ಆದಾಗ ಸಿಲ್ವರ್ ಕ್ಲೋರೈಡ್ ಸಿಲ್ವರ್ ಮತ್ತು ಕ್ಲೋರಿನ್ ಆಗಿ ಡಿಕಾಂಪೋಸ್ ಆಗುತ್ತೆ. ಅದಕ್ಕೆ ಇದನ್ನ therefore the color of the silver chloride will turns into gray color because silver chloride decomposes to silver and chlorine when exposed to light, sunlight. Okay, then we have to write the balanced chemical equation for this one. 2AgCl in presence of sunlight it forms 2Ag plus Cl2. The color of this one is that is gray color. Gray color is that is silver. Then balanced equation bardaitu. Then what type of reaction it is? It is called as that is photolytic. It is photolytic decomposition. It is photolytic decomposition reaction. So what type of reaction it is? That is photolytic decomposition. ಇದು ಬರೆದ್ರೆ 1 ಮಾರ್ಕ್ಸ್ ಬರುತ್ತೆ, ಇದನ್ನ ಬರೆದ್ರೆ 1 ಮಾರ್ಕ್ಸ್ ಬರುತ್ತೆ, ಇದನ್ನ ಬರೆದ್ರೆ 1 ಮಾರ್ಕ್ಸ್. Why silver chloride turns into gray color? Because silver chloride decomposes to silver and chlorine when exposed to light. Then balanced equation 2AgCl give rise to 2Ag plus Cl2. So what type of reaction it is? It is called as decomposition reaction. What type of decomposition? It is photolytic decomposition reaction. So this is the answer for this question. ಇನ್ನು ನಾವು ಇದರೊಳಗೆ ಒಂದು ಇಂಟರ್ನಲ್ ಚಾಯ್ಸ್ ಇದೆ, ಆ ಇಂಟರ್ನಲ್ ಚಾಯ್ಸ್ ಕ್ವಶನ್ಗೆ ಹೋಗೋಣ. ಸೊ ಇಂಟರ್ನಲ್ ಚಾಯ್ಸ್ ಕ್ವಶನ್ ಹೀಗಿದೆ. Why does the color of copper sulfate solution change when an iron nail is dipped into it? ಸೊ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಕಲರ್ ಚೇಂಜ್ ಆಗುತ್ತೆ, ಯಾಕೆ ಅಂತ ಹೇಳಿದ್ದಾನೆ. ಹಾಗಾದರೆ ರೈಟ್ ದ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ ಫಾರ್ ದಿಸ್ ರಿಯಾಕ್ಷನ್ ಅಂತ ಹೇಳಿದ್ದಾನೆ. ಸೊ ಲೆಟ್ ಅಸ್ ರೈಟ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಸೊ ದಟ್ ಈಸ್ 25th ಆರ್ ಕ್ವಶನ್, ಇಂಟರ್ನಲ್ ಚಾಯ್ಸ್. ಹಾಗಾದ್ರೆ ಇದಕ್ಕೆ ಬರೋಣ. ಬಿಕಾಸ್ iron displaces copper from copper sulfate solution to form iron sulfate and copper is deposited ಅಥವಾ copper is displaced. So why the color changes? Because ಮೊದಲು ಕಾಪರ್ ಸಲ್ಫೇಟ್ ಇತ್ತು, ಬಟ್ ಕಾಪರ್ ಸಲ್ಫೇಟ್ changes into iron sulfate. So what is the color of the copper sulfate? ಬ್ಲೂ ಕಲರ್ ಇರುತ್ತೆ. ಅದೇ ಬ್ಲೂ ಕಲರು ಗ್ರೀನ್ ಕಲರ್ ಆಗಿ ಚೇಂಜ್ ಆಗುತ್ತೆ. ಬ್ಲೂ ಕಲರು ಕಾಪರ್ ಸಲ್ಫೇಟು, ಗ್ರೀನ್ ಕಲರು ಐರನ್ ಸಲ್ಫೇಟು. ಯಾಕೆ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ನ ಕಲರ್ ಚೇಂಜ್ ಆಗುತ್ತೆ ಅಂದರೆ, ಬಿಕಾಸ್ ಕಾಪರು ಡಿಸ್ಪ್ಲೇಸ್ ಆಗುತ್ತೆ. ಸೊ ಕಾಪರ್ನ ಡಿಸ್ಪ್ಲೇಸ್ ಮಾಡೋನು ಯಾರು? ಐರನ್ನು. ಕಾಪರ್ ಸಲ್ಫೇಟು ಡಿಕಂಪೋಸಿಷನ್ ಆಗಿ ಡಿಸ್ಪ್ಲೇಸ್ಮೆಂಟ್ ಆಗಿ ಕಾಪರ್ ಸಲ್ಫೇಟ್ ಗೆಟ್ ಡಿಸ್ಪ್ಲೇಸ್ಡ್, displacement reaction ಉಂಟಾಗಿ so copper sulfate become iron sulfate. Therefore color of the copper sulfate blue changes to color of the iron sulfate green and copper is displaced, and this is called as displacement reaction. Let us write the balanced chemical equation. CuSO4 plus Fe give rise to FeSO4 plus Cu. CuSO4 plus Fe give rise to FeSO4 plus Cu. The color of copper sulfate blue, the color of ferrous sulfate green. So iron displaces copper, therefore it is called as displacement reaction. ಇದನ್ನ ನಾವು displacement reaction ಅಂತ ಕರಿತೀವಿ. So this is the thing that you have to write for
ದಿಸ್ ಕ್ವಶನ್. ಈಗ ನಾವು 26th ಕ್ವಶನ್ಗೆ ಹೋಗೋಣ. ಲಾಸ್ಟ್ ಮೇನ್ ಆಫ್ ದಿಸ್ ಕೆಮಿಸ್ಟ್ರಿ ಪಾರ್ಟ್, that is the conversion of ethanol to ethanoic acid is an oxidation reaction. Why ಅಂತ ಕೇಳಿಯೇನೆ, ಅದಕ್ಕೆ ನೀವು ಬರೀಬೇಕು because conversion of ethanol to ethanoic acid is oxidation reaction. because ಅಂತ ಸ್ಟಾರ್ಟ್ ಮಾಡಿದ್ರೆ because that is ethanol is converted into ethanoic acid by using an oxidizing agent such as alkaline potassium dichromate or alkaline potassium permanganate. ಇಲ್ಲಿ ಗೈನಿಂಗ್ ಆಫ್ ಆಕ್ಸಿಜನ್ ಗೈನ್ ಆಗುತ್ತೆ, ಅದಕ್ಕೆ ಇದನ್ನ ಗೈನಿಂಗ್ ಆಫ್ ಆಕ್ಸಿಜನ್ ಆರ್ ಲೂಸಿಂಗ್ ಆಫ್ ಹೈಡ್ರೋಜನ್ ಈಸ್ ಕಾಲ್ಡ್ ಆಸ್ ಆಕ್ಸಿಡೇಷನ್ ರಿಯಾಕ್ಷನ್. ಹಾಗಾದ್ರೆ ಇಲ್ಲಿ ನಾವು ಬರೀಬೇಕು. ಸೊ ಲೆಟ್ ಅಸ್ ಆನ್ಸರ್ ಫಾರ್ ದ ಲಾಸ್ಟ್ ಟಾಪಿಕ್ ಆಫ್ ಪಾರ್ಟ್ ಬಿ ಕೆಮಿಸ್ಟ್ರಿ, ದಟ್ ಈಸ್ 26th question. In that one A, so what is the answer? Because conversion of ethanol to ethanoic acid is that is oxidation reaction because it gains oxygen. ಅದು ಆಕ್ಸಿಜನ್ ಗೇನ್ ಮಾಡ್ಕೊಳುತ್ತೆ ಆರ್ ಲೂಸಸ್ ಹೈಡ್ರೋಜನ್. ಇಟ್ ಗೇನ್ಸ್ ಆಕ್ಸಿಜನ್ ಆರ್ ಲೂಸಸ್ ಹೈಡ್ರೋಜನ್. ಈಗ ಇಲ್ಲಿ ಬರೆಯೋದಾರೆ ಈಗ ಬರಿತೀನಿ. ಎಥೆನಾಲ್ converted into ethanoic acid, ethanol converted into ethanoic acid by in the presence of ethanol converted into ethanoic acid in the presence of alkaline potassium dichromate or alkaline potassium permanganate. These both potassium dichromate and potassium permanganate, they are called as oxidizing agent. ಸೊ ಅವುಗಳನ್ನು ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಕರಿತೀವಿ. ಈ ಆಕ್ಸಿಡೈಸಿಂಗ್ ಏಜೆಂಟಿನ ಪ್ರೆಸೆನ್ಸ್ನಲ್ಲಿ ಎಥೆನಾಲು ಎಥೆನಾಯಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಹಾಗಾದ್ರೆ ಏನಾಗುತ್ತೆ, ಇಯರ್ ದೇರ್ ವಿಲ್ ಬಿ ಅಡಿಷನ್ ಆಫ್ ಆಕ್ಸಿಜನ್ ಆರ್ ಲೂಸಿಂಗ್ ಆಫ್ ಹೈಡ್ರೋಜನ್. ಸೊ ಹಾಗಾದ್ರೆ ಈಕ್ವೇಶನ್ ಬರೆಯೋಣ ಇದಕ್ಕೆ. ಲೆಟ್ ಅಸ್ ರೈಟ್ ದ ಈಕ್ವೇಶನ್. C2H5OH in presence of alkaline potassium permanganate or alkaline potassium dichromate, which is used as an oxidizing agent to form ethanoic acid CH3COOH. ethanoic acid ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಒಂದು ಆಕ್ಸಿಜನ್ ಇದೆ, ಇಲ್ಲಿ ಎರಡು ಆಕ್ಸಿಜನ್ ಆಯಿತು. ಹಾಗಾದ್ರೆ ಆಕ್ಸಿಜನ್ ಏನಾಯಿತು, ಗೇನ್ ಆಯಿತು. ಗೇನಿಂಗ್ ಆಫ್ ಆಕ್ಸಿಜನ್ ಈಸ್ ವಾಟ್ ಟೈಪ್ ಆಫ್ ರಿಯಾಕ್ಷನ್? ಆಕ್ಸಿಡೇಷನ್ ರಿಯಾಕ್ಷನ್. So this is the answer for the first question. Now let us move for the second question, that is B. So what is meant by what are structural isomers, and write the structural isomers of butane. So ಇದನ್ನ ನಾವೀಗ ಎಕ್ಸ್ಪ್ಲೈನ್ ಮಾಡೋಣ. What is meant by structural isomers? The organic compound having same molecular formula. The organic compound having same molecular formula but different structural formula. The organic compound having same molecular formula but different structural formula is called as structural isomers. ಹಾಗಾದ್ರೆ ಈಗ ನಾವು ನೋಡೋಣ. ಸೊ ಎಕ್ಸಾಂಪಲ್ ಕೇಳಿದ್ದಾನೆ, ರೈಟ್ ದ ಸ್ಟ್ರಕ್ಚರಲ್ ಐಸೋಮರ್ಸ್ ಆಫ್ ಬ್ಯೂಟೇನ್ ಅಂತ ಕೇಳಿದ್ದಾನೆ. ಸೊ ಬ್ಯೂಟೇನ್ನಲ್ಲಿ ದೇರ್ ವಿಲ್ ಬಿ ಟೂ ಐಸೋಮರ್ಸ್ ಆಫ್ ಬ್ಯೂಟೇನ್. ಒನ್ ಈಸ್ ಕಾಲ್ಡ್ ನಾರ್ಮಲ್ ಬ್ಯೂಟೇನ್ and another one is called isobutane. Normal butane and isobutane are the two isomers of butane. ಹಾಗಾದ್ರೆ what is the molecular formula of normal butane? C4H10. What is the molecular formula of isobutane? C4H10. ಅಬ್ಸರ್ವ್ ಮಾಡಿ, ಎರಡು ನಾರ್ಮಲ್ ಬ್ಯೂಟೇನ್ ಐಸೋಬ್ಯೂಟೇನ್ ಎರಡಕ್ಕೂ ಕೂಡ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇದೆ. ಈಗ ಸ್ಟ್ರಕ್ಚರಲ್ ಫಾರ್ಮುಲಾಗೆ ಬರೋಣ. 4 ಕಾರ್ಬನ್ 1 2 3 4. ಸೊ ನಾವು 1 2 3 4 5 6 7 8 9 10. So this is the structural formula of
normal butane. Now I will write the structural formula for isobutane. 1 2 3 4. ನೋಡಿ ಅಬ್ಸರ್ವ್ ಮಾಡಿ, ಇಲ್ಲಿ ಸ್ಟ್ರೈಟ್ ಚೈನ್ ಇದೆ, ಇಲ್ಲಿ ಬ್ರಾಂಚ್ಡ್ ಚೈನ್ ಇದೆ. ಹಾಗಾದ್ರೆ ಇದರ ಸ್ಟ್ರಕ್ಚರೇ ಬೇರೆ, ಇದರ ಸ್ಟ್ರಕ್ಚರೇ ಬೇರೆ. ಸೊ ಈಗ ಇದನ್ನ ಫಿಲ್ ಮಾಡ್ತಾ ಹೋದ್ರೆ 1 2 3 4 5 6 7 8 9 10. So this is the structural formula for isobutane. ಎರಡರ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇದೆ, ಬಟ್ ಎರಡರ ಸ್ಟ್ರಕ್ಚರಲ್ ಫಾರ್ಮುಲಾ ಡಿಫ್ರೆಂಟ್. ಸೊ ಹ್ಯಾವಿಂಗ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ಡಿಫ್ರೆಂಟ್ ಸ್ಟ್ರಕ್ಚರಲ್ ಫಾರ್ಮುಲಾ ಈಸ್ ಕಾಲ್ಡ್ ಆಸ್ ಐಸೋಮರ್ಸ್. What are isomers? The organic compound having same molecular formula but different structural formula. Which are the two isomers of butane? One is normal butane, another one is isobutane. Like this we have to answer for the questions of model question paper part B chemistry. Thank you for watching my YouTube. So please, those who are not subscribed, please subscribe my channel, so it will be very useful for you. Thank you very much.